ಹಲೋ ವೀಕ್ಷಕರೇ, ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್. ಯಾರೆಲ್ಲ ನನ್ನ ಚಾನಲ್ನ ನೋಡ್ತಿದ್ದೀರಾ ನಿಮಗೆ ತುಂಬ ಧನ್ಯವಾದಗಳು. ಶೇರ್ ಮತ್ತು ಹಾಗೂ ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮನಸ್ಸೆಲ್ಲ ನೀನೇ ಭಾಗ 2. ಇದನ್ನು ಹೊಸ ಕಂಟೆಂಟ್ ತರ್ತಾ ಇದ್ದೀನಿ. ಇದನ್ನು ಓನಾಗಿ ರೈಟಿಂಗ್ ಕೂಡ ನಾನೇ ಮಾಡಿರೋದು. ಇದನ್ನು ಓದಬೇಕು ಇನ್ನಷ್ಟು ಅಂತ ಇದ್ದರೆ ಪ್ರತಿಲಿಪಿ ಅಪ್ಲಿಕೇಶನ್ಗೆ ಹೋಗಿ ಅಲ್ಲಿ ಓದ್ಬೋದು. ಥ್ಯಾಂಕ್ ಯು. ಮತ್ತೊಂದು ಸಲ ಕಾಲ್ ಮಾಡಿದ್ದ ಅಕ್ಷಯ್ಗೆ ರಚ್ಚು. ಅಂದರೆ ಅವರು ಕಡೆಯಿಂದ ಯಾವುದೇ ರೆಸ್ಪಾನ್ಸ್ ಬರಲಿಲ್ಲ. ಹಾಗಾಗಿ ಏನಾಗುತ್ತೋ ಆಗಲಿ, ನಾಳೆ ಬೆಳಿಗ್ಗೆ ಅವನಿಗೆ ಕಾಲ್ ಮಾಡಿ ಎಲ್ಲವನ್ನು ಹೇಳ್ತೇನೆ. ನಾನು ಮುಂಚೆನೇ ಹೇಳಬೇಕಿತ್ತು, ನಂದೇ ತಪ್ಪು. ಅವನಿಗೆ ಎಷ್ಟು ಬೇಜಾರಾಯಿತು. ಎಂಗೇಜ್ಮೆಂಟ್ ಆಗೋ ಮುಂಚೆ ಅವನಿಗೆ ಎಲ್ಲ ವಿಷಯ ತಿಳಿದಿದ್ರೆ ಚೆನ್ನಾಗಿರ್ತಿತ್ತು. ಓ ಗಾಡ್, ಏನಾದರೂ ಮಾಡು ಹೇಳಿ ಅಲ್ಲಿಂದ ಹೊರಟ್ಲು. ರಚ್ಚು ಜೊತೆಗೆ ಮೈಂಡ್ ಸಿಹಿ ಜೊತೆಗೆ ಅಂತ ಅಕ್ಷಯ್ ಸಖತ್ತಾಗಿ ಪ್ಲಾನ್ ಮಾಡ್ಕೊಂಡಿದ್ದ. ಬೇರೆ ಯಾವುದೋ ಹುಡುಗನ ಜೊತೆ ಕಿಸ್ ಮಾಡೋ ಪೊಸಿಷನ್ನಲ್ಲಿ ರಚ್ಚು ಕಾರ್ ಓಡಿಸ್ಕೊಂಡು ಹೊರಟಿದ್ಲು. ಸಿಹಿ ಆ ಹುಡುಗ ಯಾರು ಅಂತ ಜೊತೆಗೆ ಕಂಡುಹಿಡಿಯೋಕ್ಕೆ ಹೋಗ್ತಾ ಇದ್ರು. ಅಕ್ಷಯ್ ಕೂಡ. ಇಬ್ಬರು ಆಕ್ಸಿಡೆಂಟ್ ಆಗಿ ಅಲ್ಲಿ ಬಿದ್ದಿದ್ರು. ಅಲ್ಲಿಂದ ಜನಗಳು ಅಕ್ಷಯ್ ಮತ್ತು ಸಿಹಿನ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ರು. ಏರ್ ಬ್ಯಾಂಕ್ ಇದ್ದಿದ್ದರಿಂದ ಅಕ್ಷಯ್ಗೆ ಹೆಚ್ಚು ಗಾಯ ಆಗಿರಲಿಲ್ಲ. ಅಂದರೆ ಸಿಹಿ ಮುಖದ ಮೇಲೆ ದೊಡ್ಡದಾಗಿ ಗಾಯ ಆಗಿತ್ತು. ಅಂದರೆ ಡಾಕ್ಟರ್ ಹೇಳಿದ್ದು ನೋಡಿ, ಗಾಯ ಸ್ವಲ್ಪ ಆ ಗಾಯ ಸರಿ ಹೋಗುತ್ತೆ. ಆಪರೇಷನ್ ಮಾಡಿಲ್ಲ ಅಂದರೆ ಇನ್ಫೆಕ್ಷನ್ ಆಗುತ್ತೆ. ಗಾಯ ಇಲ್ಲ ಅಂದರೆ ಇನ್ಫೆಕ್ಷನ್ ಜಾಸ್ತಿ ಆಗ್ಬೋದು. ಈಗ ಅಕ್ಷಯ್ ತಲೆಯಲ್ಲಿದ್ದಿದ್ದು ಒಂದೇ, ರಚ್ಚು ಬಗ್ಗೆ ಜ್ಞಾನ. ರಚ್ಚು ನನಗೆ ಇಂತಹ ಮೋಸ ಹೇಗೆ ಮಾಡಲಿಕ್ಕೆ ಸಾಧ್ಯ ಅಲ್ಲಿದ್ದಿದ್ದು ಅದೊಂದೇ ಕೊರಗು. ಅವನಿಗೆ ಆ ಹುಡುಗನ ಟಚ್ಚು ಇಷ್ಟೊಂದು ಇಷ್ಟ ಆಯ್ತಾ ಅನಿಸುತ್ತೆ. ಯೋಚನೆ ಮಾಡ್ತಾನೆ ನಿದ್ದೆಗೆ ಜಾರಿದ್ದನು. ಇತ್ತ ಎಚ್ಚರ ಆದ ಸಿಹಿ ಮಾತನಾಡೋಕ್ಕೆ ಶುರು ಮಾಡಿದ್ಲು. ಅಕ್ಷಯ್, ನನ್ನ ಮುಖಕ್ಕೆ ಏನಾಗಿದೆ ಅಕ್ಷಯ್ ಅಂತ ಅಳೋಕ್ಕೆ ಶುರು ಮಾಡಿದ್ಲು. ನನಗೆ ಏನಾಗಿದೆ, ನನ್ನ ಮುಖ ನಾನು ನೋಡಲೇಬೇಕು ಅಂತ ಒಂದೇ ಸಮನೆ ಅಳೋಕ್ಕೆ ಶುರು ಮಾಡಿದ್ಲು. ನಾನು ಆ್ಯಕ್ಟರ್ ಆಗಬೇಕು ಅಂತ ಇದ್ದಿದ್ದು ಅಕ್ಷಯ್, ಈಗ ನನ್ನ ಕೆರಿಯರ್ ಹಾಳಾಗಿ ಹೋಯ್ತಾ, ಏನಾಯಿತು ಅಂತ ಸಿಹಿ ಮಾತನಾಡ್ತಾ ಇದ್ಲು. ಗಾಬರಿಯಾಗಿದ್ದ ಸಿಹಿ ನೋಡಿ ಆಗ ಅಕ್ಷಯ್, ನೋಡು ಸಿಹಿ, ಕಾಮ್ ಡೌನ್, ನಿನಗೆ ಏನೂ ಆಗಿಲ್ಲ, ಅಂಥದ್ದೇನೂ ಆಗಿಲ್ಲ. ನಿನಗೆ ಸಣ್ಣದೊಂದು ಆಪರೇಷನ್ ಮಾಡಿದ್ದಾರೆ ಅಷ್ಟೇ. ನೀನು ಬೇಗ ಹುಷಾರಾಗ್ತೀಯಾ ಅಂತ ಸಮಾಧಾನ ಮಾಡ್ದ. ಸಿಹಿ ಗಾಬರಿಯಲ್ಲಿ, ಇಲ್ಲ, ನಾನೀಗ ನನ್ನ ಮುಖ ನೋಡ್ಕೊಳ್ಳೇಬೇಕು ಅಂತ ಅಳೋಕ್ಕೆ ಶುರು ಮಾಡಿದ್ಲು. ಆಗ ಅಕ್ಷಯ್ ಅವನ ಫೋನನ್ನು ಅನ್ಲಾಕ್ ಮಾಡಿಕೊಟ್ಲು. ಮೊಬೈಲ್ ಕ್ಯಾಮ್ರಾದಲ್ಲಿ ಸಿಹಿ ಅವಳ ಮುಖ ನೋಡಿಕೊಂಡು ಅವಳಿಗೆ ಮುಖದ ಮೇಲೆ ದೊಡ್ಡ ಬ್ಯಾಂಡೇಜ್ ಹಾಕಿರೋದು ನೋಡಿ ಶಾಕ್ ಆಯಿತು. ಇದು ನೋಡಿ ಸಿಹಿ ಇನ್ನಷ್ಟು ಗಾಬರಿಯಾದಳು. ಅಯ್ಯೋ ದೇವ್ರೆ, ನನ್ನ ಮುಖಕ್ಕೆ ಏನಾಯಿತು, ಇದೇನಾಯಿತು, ಇಷ್ಟು ದೊಡ್ಡ ಗಾಯ ಹೇಗಾಯಿತು, ಎಲ್ಲ ಆ ರಚ್ಚು ಇಂದಾನೆ ಆಗಿದ್ದು, ಅವಳಿದ್ದಾನೆ ನನ್ನ ಕೆರಿಯರ್ ಹಾಳಾಗಿದ್ದು. ನೋಡು ಅಕ್ಷಯ್, ಅವಳಿಂದ ನಾವಿಬ್ಬರು ಇವತ್ತು ಹಾಸ್ಪಿಟಲಲ್ಲಿ ಇದ್ದೀವಿ ಅಂತ ಹೇಳಿದ್ಲು. ಅವಳಲ್ಲಿ ಮಜಾ ಮಾಡ್ತಾ ಇದ್ದಾಳೆ. ನೀನು ಅವಳ ಬಗ್ಗೆ ಅಷ್ಟೊಂದು ಯೋಚನೆ ಮಾಡಬೇಡ. ನನ್ನ ಮುಖದ ಮೇಲೆ ದೊಡ್ಡ ಗಾಯ ಆಗಿದೆ. ಇದೆಲ್ಲ ಆಗಿದ್ದು ಆ ರಚ್ಚು ಇಂದನೆ ಅಲ್ವಾ ಅಂತ ತನ್ನ ಗಾಯವನ್ನು ನೋಡಿಕೊಂಡು ಅಕ್ಷಯ್ ಮೊಬೈಲ್ ಸಿಹಿ ಕೈಯಲ್ಲಿ ಇರುವಾಗಲೇ ಅಲ್ಲಿಗೆ ರಚ್ಚು ಕಡೆಯಿಂದ ಕಾಲ್ ಬಂತು. ಸಿಹಿ ತಲೆ ಇನ್ನಷ್ಟು ಹಾಳಾಯಿತು. ಮೊಬೈಲನ್ನು ಅಕ್ಷಯ್ ಕಡೆ ತಿರುಗಿಸಿ ಹೇಳಿದ್ಲು, ನೀನು ಅವಳ ಜೊತೆ ಎಂಗೇಜ್ಮೆಂಟ್ ಮಾಡ್ಕೊಳ್ತೀಯಾ, ಮದುವೆನೂ ಆಗ್ತಾ ಇದೆಯಾ, ಅಂದರೆ ಈ ಹುಡುಗಿ ನಾಚಿಕೆನೇ ಇಲ್ದೇನೆ ಬೇರೆ ಯಾವುದೋ ಹುಡುಗನ ಜೊತೆ ಚಕ್ಕಂದ ಆಡ್ತಾ ಇದ್ದಾಳೆ. ಅವಳಿಗೆ ಸರಿಯಾಗಿ ಹೇಳ್ತೀನಿ ಅಂತ ಕೋಪದಲ್ಲಿ ಫೋನ್ ಪಿಕ್ ಮಾಡಿದ್ಲು. ಆಗ ಅಕ್ಷಯ್, ಸಿಹಿ ನೋಡು, ಬೇಡ ಅಂತ ನೀನು ಮಾತನಾಡೋದೇ ಬೇಡ. ಈಗ ನೀನು ರಚ್ಚು ಜೊತೆಗೆ ಮಾತನಾಡೋಕ್ಕೆ ಹೋದರೆ ಇದು ಸರಿಯಾದ ಸಮಯ ಅಲ್ಲ. ನನಗೆ ಅನಿಸ್ತಾ ಇಲ್ಲ ಈಗ ಮಾತಾಡಿದ್ರೆ ಆ ಹುಡುಗನ ಬಗ್ಗೆ ಏನೂ ಗೊತ್ತಾಗಲ್ಲ. ಅಕ್ಷಯ್, ಅವಳು ನಿಂಗೆ ಹೇಗೆಲ್ಲ ಮಾಡಿದ್ದಾಳೆ. ನಾನೇನಾದರೂ ನಿಜವಾಗ್ಲೂ ಇಲ್ಲಿದ್ದಿದ್ರೆ ನನ್ನ ದಾರಿನೇ ಬೇರೆ ಮಾಡ್ಕೊತಾ ಇದ್ದೆ. ಅಕ್ಷಯ್, ಅಂದರೆ ನೀನು ರಚ್ಚುಗೆ ಇಲ್ಲಿವರೆಗೂ ಇಷ್ಟು ದಿನ ನನ್ನ ಪ್ರೀತಿ ಮಾತ್ರ ಗೊತ್ತಿತ್ತು, ಅಂದರೆ ಹೀಗೆ ಮಾಡ್ತಾಳೆ ಅಂತ ನನಗೂ ಗೊತ್ತಿದ್ದಿಲ್ಲ. ನನ್ನದೇ ಆದ ದಾರಿ ಇದೆ. ನನ್ನ ಇನ್ನೊಂದು ಮುಖನ ಅವಳಿಗೆ ಗೊತ್ತಾಗುತ್ತೆ ಅಂತ ಹೇಳಿದ್ದ ಅಕ್ಷಯ್. ಮತ್ತೆ ರಚ್ಚು ಅವರು ಮನೆಯ ಇಬ್ಬರು ಪರಸ್ಪರ ಪ್ರೀತಿ ಮಾಡೋ ವಿಷಯ ಗೊತ್ತಿತ್ತು. ಆದರೂ ಹುಡುಗರು ಅವರಾಗೆ ಹೇಳಲಿ ಅಂತ ದೊಡ್ಡವರು ಸುಮ್ಮನಾಗಿದ್ದರು. ಹಾಸ್ಪಿಟಲ್ ಬೆಡ್ ಮೇಲೆ ಕುಳಿತಿದ್ದ ಸಿಹಿ ಬೇಸರದ ಮುಖದಲ್ಲಿ ಕೇಳಿದ್ಲು, ನೀನು ಏನು ಮಾಡೋದು ಹೊರಟಿದ್ಯಾ, ಮದುವೆ ಆಗಲ್ವಾ ಅಂತ ಹೇಳ್ತಾ ಇದೀಯಾ.
ಈಗಾಗಲೇ ಬ್ರೇಕಪ್ ಮಾಡಿಕೊಂಡು ಮದುವೆ ಕ್ಯಾನ್ಸಲ್ ಅಂದರೆ ನನಗೇನು ಲಾಭ? ಎಂಗೇಜ್ಮೆಂಟ್ ಅಥವಾ ಮದುವೆ ಆಗುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ ಅಂದರೆ ನಿನ್ನೆ ನಾನಿನ್ನು ನೋಡೋದು ಅದು ನನ್ನ ಜೀವನ ಪೂರ್ತಿ ಮರೆಯಲಾಗಲ್ಲ. ಅವಳು ನನಗೆ ಏನು ಮಾಡೋದನ್ನು ನಾನು ಅವಳು ಯಾವತ್ತೂ ಕ್ಷಮಿಸಲ್ಲ ಅಂತ ಕ್ಲಿಯರ್ ಆಗಿ ಹೇಳಿದ್ದ. ಆಗ ಸಿಹಿ ಅಕ್ಷಯ್ಗೆ, ನಾನೇನಾದರೂ ನಿನ್ನ ಜಾಗದಲ್ಲಿ ನಿಂತಿದ್ರೆ ಸೀದಾ ಅವಳ ಹತ್ರ ಹೋಗಿ ಎದುರುಗಡೆ ಹೋಗಿ ನಿಂತ್ಕೊಂಡು ಕೇಳ್ತಾ ಇದ್ದೆ, ನಿನ್ನನ್ನು ನನ್ನ ಜೀವನದಿಂದಲೇ ಹೊರಗೆ ಹಾಕ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೆ. ನನ್ನ ನಿರ್ಧಾರಕ್ಕೆ ಏನು ಕಾರಣ ಅಂತ ಕೂಡ ಹೇಳ್ತಾ ಇರಲಿಲ್ಲ ಅಂತ ಹೇಳಿದ್ಲು ಸಿಹಿ. ಸಿಹಿ ಕಡೆಗೆ ನೋಡ್ದ ಅಕ್ಷಯ್ ಇನ್ನೊಂದು ಸಲ ಹೇಳಿದ್ದ, ನಾನು ನನ್ನ ಥರನೇ ಯೋಚನೆ ಮಾಡ್ತಾ ಇದ್ದೀನಿ, ಇದ್ರ ಬಗ್ಗೆ ಇನ್ನೊಂದು ಸಲ ಮಾತನಾಡೋಣ. ಈಗ ಟೈಮ್ ಇಲ್ಲ, ಈಗ ಟೈಮ್ ಆಗಿದೆ, ಹೊರಡೋಣ ನಡಿ. ಮನೆಯಲ್ಲಿ ನೀನು ಇಷ್ಟು ಹೇಳಬೇಕು. ನಾವಿಬ್ಬರು ಗಾಡಿಯಲ್ಲಿ ಹೋಗ್ತಾ ಇದ್ವಿ, ಟಯರ್ ಪಂಚರ್ ಆಗಿ ರೋಡ್ ಸೈಡ್ಗೆ ಮರಕ್ಕೆ ಡಿಕ್ಕಿ ಹೊಡೀತು ಅಂತ, ಅಲ್ಲಿದ್ದ ನಮ್ಮನ್ನು ಜನರು ಹಾಸ್ಪಿಟಲ್ಗೆ ಸೇರಿಸಿದ್ರು ಅಂತ ಇಷ್ಟೇ ಹೇಳಬೇಕು ನೀನು. ಇದನ್ನು ಬಿಟ್ಟು ಬೇರೆ ಏನು ಹೇಳಬಾರ್ದು ನೀನು, ಗೊತ್ತಾಯ್ತಾ ಅಂತ ಕೇಳ್ದ ಅಕ್ಷಯ್. ಸಿಹಿ ಹಾ ಸರಿ ಅಂತ ತಲೆ ಅಲ್ಲಾಡ್ಸಿದ್ಲು. ಇಷ್ಟು ಹೇಳ್ತಾನೆ ಅಕ್ಷಯ್ ಹಾಸ್ಪಿಟಲ್ ವಾರ್ಡ್ನಿಂದ ತನ್ನ ಮತ್ತು ಸಿಹಿಯ ಸಾಮಾನುಗಳನ್ನು ಎತ್ಕೊಂಡು ಒಂದು ಕ್ಯಾಬ್ ಮಾಡಿಕೊಂಡು ಇಬ್ಬರು ಮನೆಗೆ ಬಂದರು. ಅಕ್ಷಯ್ ಮತ್ತು ಸಿಹಿ ಅವರಿಬ್ಬರು ರೆಪಿಡೇಟ್ ರಾಜ್ ಮತ್ತು ನಾಯಕ್ ಫ್ಯಾಮಿಲಿಯವರಾಗಿದ್ದರು. ಎಷ್ಟು ವರ್ಷಗಳಿಂದ ಈ ರಾಜ್ ಮತ್ತು ನಾಯಕ್ ಫ್ಯಾಮಿಲಿ ಒಂದೇ ಕುಟುಂಬದ ಥರ ಇತ್ತು. ರಜೆ ಎಂಜಾಯ್ ಮಾಡೋಕೆ ಅಂತ ಎರಡೂ ಫ್ಯಾಮಿಲಿಗಳು ಒಟ್ಟಿಗೆ ಟ್ರಿಪ್ ಹಾಗೂ ಹೋಗ್ತಾ ಇದ್ರು. ಮಡಿಕೇರಿಯಲ್ಲಿ ಪಕ್ಕಪಕ್ಕದ ಬಿಲ್ಡಿಂಗಲ್ಲೇ ಹೌಸ್ ತಗೊಂಡು ಅಲ್ಲೇ ಟ್ರಿಪ್ಪಿಗೋಸ್ಕರ ಬಂದಿದ್ರು. ಅಕ್ಷಯ್ ಸಿಹಿ ಕರ್ಕೊಂಡು ನಾಯಕ್ ಫ್ಯಾಮಿಲಿಗೆ ಹೋಮ್ಗೆ ಹೋದ. ಬಂದಾಗ ರಾಜ್ ಫ್ಯಾಮಿಲಿಯವರು ಇದ್ದರು. ಸಿಹಿ ಸ್ಥಿತಿ ನೋಡಿ ಎಲ್ಲರಿಗೂ ಗಾಬರಿ ಆಯಿತು. ಏನಾಯಿತು, ಇದೆಲ್ಲ ಹೇಗಾಯಿತು ಅಂತ ಎಲ್ಲರೂ ಕೇಳಿ ಮುಖ ಮುಖ ನೋಡಿದ್ರು. ಆದರೆ ಅಕ್ಷಯ್ ಮಾತ್ರ ಸಿಹಿ ಪಕ್ಕ ನಿಂತ್ಕೊಂಡು ರಚ್ಚು ಕಡೆಗೆ ದಿಟ್ಟಿಸಿ ನೋಡ್ತಾ ನಿಂತಿದ್ದ. ಅದೇ ಕತೆ ಹೇಳಿದ್ದ. ಅದೇ ಕತೆ ಅಂದರೆ ಹಾಸ್ಪಿಟಲ್ಗೆ ಸಿಹಿ ಹತ್ರ ಹೇಳಿದ್ದಲ್ವಾ, ಕಾರು ಟಯರ್ ಪಂಚರ್ ಆಗಿ ಮರಕ್ಕೆ ಡಿಕ್ಕಿ ಹೊಡೆದು ಆಕ್ಸಿಡೆಂಟ್ ಆಗಿ ಅಲ್ಲಿದ್ದ ಜನರು ನಮ್ಮನ್ನು ಹಾಸ್ಪಿಟಲ್ಗೆ ಸೇರಿಸಿದ್ರು ಅನ್ನೋ ಕತೆನ. ಅದನ್ನೇ ಹೇಳಿದ. ಆಗ ರಚ್ಚು ಬಂದು ಸಿಹಿ ಹತ್ತಿರ ಬಂದು, ಇಷ್ಟೊಂದು ಗಾಯ ಆಗಿದೆ ಅಂದರೆ ಒಂದು ಕಾಲ್ ಮಾಡೋದಲ್ವೇನೆ, ಇಷ್ಟೆಲ್ಲ ಆಗಿದ್ರು ನನಗೆ ಹೇಳಬಹುದಿತ್ತಲ್ವಾ ಅಂತ ಕೇಳಿದ್ಲು. ಸಿಹಿ ರಚ್ಚುಗೆ ಯಾವುದೇ ರೀತಿ ಉತ್ತರ ಕೊಡಲಿಲ್ಲ. ಅವಳು ಉತ್ತರ ಕೊಡದೇ ಇರೋದನ್ನು ನೋಡಿ ಅವಳಿಗೆ ಗಾಯ ಆಗಿರೋ ಚಿಂತೆಯಲ್ಲಿ ಇರಬೇಕು ಅಂತ ಅಂದ್ಕೊಂಡ್ಳು ರಚ್ಚು. ಅಕ್ಷಯ್ ಕಡೆ ನೋಡಿ, ಇದೆಲ್ಲ ಹೇಗಾಯಿತು, ನಿನಗೇನು ಜಾಸ್ತಿ ಪೆಟ್ಟಾಗಿಲ್ಲ ಅಲ್ವಾ ಅಂತ ಕೇಳಿದ್ಲು. ಅಕ್ಷಯ್ಗೆ ರಚ್ಚು ಕಡೆಗೆ ನೋಡ್ತಾ ಅಕ್ಷಯ್ ಫೇಸ್ ಎಕ್ಸ್ಪ್ರೆಷನ್ನೇ ಚೇಂಜ್ ಆಯಿತು. ರಚ್ಚುನ ಬೇರೆ ಥರನೇ ನೋಡ್ತಾ ಇದ್ದ. ಇಷ್ಟು ದಿನ ಅವನ ದೃಷ್ಟಿಯಲ್ಲಿ ಇದ್ದ ತುಂಟಾಟ, ಪ್ರೀತಿ ಅದ್ಯಾವುದು ಇವತ್ತು ಕಾಣ್ತಿರ್ಲಿಲ್ಲ. ಆಗ ರಚ್ಚು ಅಂದ್ಕೊಂಡ್ಳು, ನೆನ್ನೆ ಸರ್ಪ್ರೈಸ್ ಕ್ಯಾನ್ಸಲ್ ಆಗಿ ಮತ್ತೆ ಇವತ್ತು ಆಕ್ಸಿಡೆಂಟ್ ಆಗಿರೋ ಕಾರಣದಿಂದ ಇವನು ತುಂಬಾ ಅಪ್ಸೆಟ್ ಆಗಿದ್ದಾನೆ ಅಂತ. ಸುಮ್ಮನಾದ್ಲು. ಸರಿ ಸರಿ, ಮೊದಲು ತಿಂಡಿ ತಿನ್ನು ಬನ್ನಿ ಅಂತ ರಚ್ಚು ಅವರಿಬ್ಬರನ್ನ ಡೈನಿಂಗ್ ಟೇಬಲ್ ಬಳಿ ಕರ್ಕೊಂಡು ಬಂದ್ಲು. ಬಿಸಿ ಬಿಸಿ ಇಡ್ಲಿ ಬಸ್ದು, ಚಟ್ನಿ, ಬಿಸಿ ಸಾಂಬಾರ್ ಬಡಿಸಿದ್ಲು. ಅಕ್ಷಯ್ ಪಕ್ಕ ಕೂತ್ಕೊಂಡ್ಲು ರಚ್ಚು. ಅವನ ಪಕ್ಕದಲ್ಲೇ ಕೂತ್ಕೊಂಡು ಕೇಳಿದ್ಲು, ನಿನ್ನೆ ನಡೆದಿರೋ ಇನ್ಸಿಡೆಂಟಿಂದ ನಿನಗೆ ತುಂಬ ಬೇಜಾರಾಯಿತು ಅಂತ ಕೇಳಿದ್ಲು. ಆ ಪ್ರಶ್ನೆಗೆ ಅಕ್ಷಯ್ ಯಾವ ಉತ್ತರನೂ ಕೊಡಲಿಲ್ಲ. ಮುಖ ತೀರಿಸ್ಕೊಂಡು ರಚ್ಚು ಪಕ್ಕದ ಕುರ್ಚಿಯಿಂದ ಮೇಲೆದ್ದು ಸಿಹಿ ಪಕ್ಕ ಇರೋ ಕುರ್ಚಿ ಕುಳಿತುಕೊಂಡು, ಆ ಇಡ್ಲಿ ಪ್ಲೇಟ್ ಈ ಕಡೆಗೆ ಕೊಡ್ತೀಯಾ ಪ್ಲೀಸ್ ಅಂತ ಕೇಳ್ದ. ಸಿಹಿಗೆ ರಿಕ್ವೆಸ್ಟ್ ಮಾಡ್ದ. ಅದನ್ನು ಕೇಳಿಸ್ಕೊಂಡೋಳು ತಕ್ಷಣ ರಚ್ಚು ಆ ಪ್ಲೇಟ್ನ ಸೈಡಿಗಿಟ್ಟು ಹಾಟ್ ಬಾಕ್ಸಲ್ಲಿದ್ದ ಬಿಸಿ ಬಿಸಿ ಹೊಗೆ ಬರುವಂತಹ ಇಡ್ಲಿ ತಗೊಂಡು ಅವನ ತಟ್ಟೆಗೆ ಬಡಿಸಿದ್ಲು. ಅವಳು ಬೇರೆ ಪ್ಲೇಟ್ ಇಟ್ಟಿದ್ದು ನೋಡಿದ್ರೂ ಅಕ್ಷಯ್ ಬೇಕು ಅಂತಾನೆ ನೆಗ್ಲೆಕ್ಟ್ ಮಾಡಿದ್ದ. ಸಿಹಿ ಪ್ಲೇಟಲ್ಲಿದ್ದ ಇಡ್ಲಿನ ಅವನೇ ತಿನ್ನೋಕೆ ಶುರು ಮಾಡಿದ್ದ. ರಚ್ಚು 2 ಸಲ ಇಡ್ಲಿ ಸಾಂಬಾರ್ ಚಟ್ನಿ ಹಾಕಿ ತಟ್ಟೆ ಕೊಟ್ಟರೂ ಕೂಡ ಅದನ್ನು ಅವನು ಟಚ್ ಕೂಡ ಮಾಡಲಿಲ್ಲ. ಆಮೇಲೆ ಅವಳು ಕಾಫಿ ಹಾಕಿ ಕೊಟ್ಟರು ತಗೊಂಡಿರಲಿಲ್ಲ. ಬೇರೆ ಕಪ್ ತಗೊಂಡು ಫ್ಲಾಸ್ಕ್ನಿಂದ ತಾನೇ ಕಾಫಿ ಹಾಕ್ಕೊಂಡು ಕುಡಿಯೋಕೆ ಶುರು ಮಾಡ್ದ. ಕಾಫಿ ಕುಡಿತಾನೆ ರಚ್ಚು ಕಡೆ ನೋಡ್ತಾ ನಾರ್ಮಲ್ ಆಗಿ ಮತ್ತು ಯಾವುದೇ ಎಕ್ಸ್ಪ್ರೆಷನ್ ಇಲ್ಲದ ಹಾಗೆ ಹೇಳ್ದ, ನೆನ್ನೆ ನೀನು ಬರಲೇ ಇಲ್ಲ, ನಾನು ತುಂಬ ಹೊತ್ತು ನಿನಗೋಸ್ಕರನೇ ಕಾದೆ. ನನಗೇನು ಗೊತ್ತು ಅಕ್ಷಯ್, ಬಟ್ ರಿಯಲ್ ಐ ಮಿಸ್ ಯು, ಐ ಲವ್ ಯು ಸೋ ಸಾರಿ ಅಂತ ಕೇಳಿದ್ಲು. ಅವನ ಕಣ್ಣುಗಳು ನೋಡ್ತಾ ಹೇಳಿದ್ಲು ರಚ್ಚು. ಅವಳು ಒಂದು ಸಲ ಖುಷಿಯಾಗಿ ತಿಂಡಿ ತಿಂತ ನಗ್ತಾ ಮಾತಾಡ್ದ.
ತಿಂಡಿ ತಿಂತ ನಗ್ತಾ ಮಾತಾಡ್ತಾ ಇದ್ಲು. ನೋಡ್ದವರಿಗೆ ಎರಡೂ ಫ್ಯಾಮಿಲಿಯವರು ತುಂಬಾನೇ ಸಂತೋಷವಾಗಿದ್ದರು. ಅದ್ಯಾವುದೋ ರೌಡಿಗಳು ಆ ಹುಡುಗನನ್ನು ಓಡಿಸ್ಕೊಂಡು ಆ ಹುಡುಗನ್ನ ಹಾಸ್ಪಿಟಲ್ಗೆ ಸೇರಿಸಿ ನೀನಿದ್ದಲ್ಲಿಗೆ ಹೊರಟಿದ್ದೆ. ನಿಂಗೆ ಕಾಲ್ ಕೂಡ ಮಾಡಿದ್ದೆ ಅನ್ಸುತ್ತೆ. ನೀನು ಕಾಲ್ ಸಿಗಲೇ ಇಲ್ಲ. ರಿಯಲ್ ಆಗಿ ಹೇಳ್ತಾ ಇದ್ದೀನಿ, ಐ ಲವ್ ಯು ಸೋ ಸಾರಿ ಅಕ್ಷಯ್ ಅಂತ ಹೇಳಿದ್ಲು. ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡಬೇಕಾದ್ರೂ ಅದು ಹೇಗೆ ಸುಳ್ಳು ಹೇಳ್ತಾ ಇದ್ದಾಳೆ ಅಂತ, ಇನ್ನೆಷ್ಟು ಖತರ್ನಾಕ್ ಇರಬೇಕು ಇವಳು ಅಂತ ರಚ್ಚು ಕಣ್ಣನ್ನೇ ನೋಡ್ದ ಅಕ್ಷಯ್. ಮನ್ಸಲ್ಲೇ ಅನ್ಕೊಂಡ. ಅವನ ಕಣ್ಣಲ್ಲಿ ನೋಡ್ತಾ ಅವಳ ಕೈ ಹಿಡಿದು ಸರಿ ಹೋಗ್ಲಿ ಬಿಡು ಇದೆಲ್ಲ, ಈ ಸಲ ನಾನೇ ಸರ್ಪ್ರೈಸ್ ಗಿಫ್ಟ್ನ ರೆಡಿ ಮಾಡ್ತಿದ್ದೀನಿ, ನಾನೇ ಅರೇಂಜ್ ಮಾಡೋದು, ಈ ಸಲ ಮಾತ್ರ ಮಿಸ್ ಆಗೋ ಹಾಗೆ ಇಲ್ಲ ಅಂತ ಹೇಳಿದ್ಲು ರಚ್ಚು. ನಿಮ್ಮ ಗಿಫ್ಟ್ ಬೆಸ್ಟಾ ಅಥವಾ ನನ್ನ ಗಿಫ್ಟ್ ಬೆಸ್ಟಾ? ನಾನು ಒಂದು ಕೈ ನೋಡೇ ಬಿಡ್ತೀನಿ ಅಕ್ಷಯ್, ಅದರ ಅಗತ್ಯ ಇಲ್ಲ ರಚ್ಚು ಅಂತ ಹೇಳ್ದ. ನಾನು ಚೆನ್ನಾಗೇ ಇದ್ದೀನಿ, ಐ ಆಮ್ ರಿಯಲ್ ಫೈನ್. ನಾವು ಇವತ್ತೇ ಮನೆಗೆ ಹೋಗ್ತಾ ಇದ್ದೀವಿ, ಇನ್ಯಾವತ್ತು ಅದ್ರ ಬಗ್ಗೆ ಮಾತನಾಡೋದು ಬೇಡ ಅಂತ ಏನನ್ನು ಕೇಳಿಸಿಕೊಳ್ಳೋಕ್ಕೆ ನಾನು ಇಷ್ಟಪಡೋದಿಲ್ಲ ಅಂತ ಕೋಪದಲ್ಲಿ ತನ್ನ ಕೈ ಬಿಡಿಸಿಕೊಂಡು ಮೇಲೆದ್ದ. ಅಂತೂ ಇಂತೂ ಕೊನೆಗೂ ಕೂಡ ಅಕ್ಷಯ್ ಮತ್ತು ರಚ್ಚು ಎಂಗೇಜ್ಮೆಂಟ್ ದಿನ 1 ತಿಂಗಳ ಮೇಲೆ ಬಂದೇ ಬಿಡ್ತು. ಆಗ ಅಕ್ಷಯ್ ಆ ಕಾರಿನಲ್ಲಿ ಇದ್ದ ಹುಡುಗನ ಬಗ್ಗೆನೇ ಇನ್ನೂ ಕೂಡ ಹುಡ್ಕೊತಾನೆ ನಿಂತಿರಲಿಲ್ಲ. ಸಿಹಿ ಮುಖದಲ್ಲಿರೋ ಗಾಯ ಕೂಡ ವಾಸಿಯಾಗಿತ್ತು. ಅದರಿಂದ ಆತ ದೊಡ್ಡ ಕಲೆ ಮಾತ್ರ ಪರ್ಮನೆಂಟಾಗಿ ಅವಳ ಮುಖದಲ್ಲೇ ಉಳ್ಕೊಂಡಿತ್ತು. ಕೊನೆಗೂ ಎಂಗೇಜ್ಮೆಂಟ್ ದಿನ ಅಕ್ಷಯ್ ರಚ್ಚು ಎಂಗೇಜ್ಮೆಂಟ್ ಬಂದೇ ಬಿಡ್ತು. ಎಂಗೇಜ್ಮೆಂಟಿಗೋಸ್ಕರನೇ ಅವರಿಬ್ಬರು ಫ್ಯಾಮಿಲಿ ಒಂದು 5 ಸ್ಟಾರ್ ಹೋಟೆಲ್ ಬುಕ್ ಮಾಡಿದ್ರು. ಹೋಟೆಲ್ ಒಳ್ಳೆ ಅರಮನೆ ಥರ ಜಗ್ಮಗ ಅಂತ ಹೊಳಿತಾ ಇತ್ತು. ಪಿಂಕ್ ಕಲರ್ ಲೆಹೆಂಗಾ ಹಾಕ್ಕೊಂಡಿದ್ದ ರಚ್ಚು ರಾಜ್ಕುಮಾರಿ ಥರಾನೇ ಮುದ್ದಾಗಿ ಕಾಣಿಸ್ತಾ ಇದ್ಲು. ಅವಳ ನಗುವಲ್ಲಿ ಎಲ್ಲ ಕಡೆಯ ಮಲ್ಲಿಗೆ ಹೂ ಚೆಲ್ಲೋ ಥರ ಅನ್ನಿಸ್ತಾ ಇತ್ತು. ನಗ್ತಾ ಇದ್ಲು. ರೆಡಿ ಆದಮೇಲೆ ರಚ್ಚು ಅಕ್ಷಯ್ ರೂಮ್ಗೆ ಹೋದ್ಲು. ಅವನು ಕೂಡ ಶಾರ್ವನೇ ಹಾಕ್ಕೊತಾ ಇದ್ದ. ಅವನ ಹತ್ರ ಹೋಗಿ ಅವನ ಶಾರ್ವನೆ ಬಟನ್ಸ್ನ ತಾನೇ ಹಾಕ್ತಾನೆ ನಿಂತ್ಕೊಂಡ್ಲು. ನೀನು ಇವತ್ತು ಸಖತ್ತಾಗಿ ಹ್ಯಾಂಡ್ಸಮ್ ಆಗಿ ಕಾಣ್ತಾ ಇದೆಯಾ ಕಣೋ ಅಕ್ಷಯ್, ಬೇರೆ ಹುಡುಗಿಯರಿಂದ ನಿನ್ನನ್ನು ಉಳಿಸ್ಕೊಳ್ಳೋದಕ್ಕೆ ನಾನು ಬೇಗ ಮದುವೆ ಆಗಬೇಕು ನಿನ್ನನ್ನು. ಈ ಮಾತಿಗೆ ಅಕ್ಷಯಿಂದ ಏನೂ ರಿಪ್ಲೈ ಬರಲಿಲ್ಲ. ಅಂದರೆ ಅವನು ಅವಳ ಕಣ್ಣನ್ನೇ ನೋಡ್ತಾ ಇದ್ದ. ಮಡಿಕೇರಿಯಿಂದ ವಾಪಸ್ ಬಂದ ಮೇಲೆ ನೀನು ಖುಷಿಯಾಗೇ ಇಲ್ಲ ಅಲ್ವಾ ಅಂತ ಕೇಳಿದ್ಲು ರಚ್ಚು. ಮೊದಲಿನ ಥರ ನನ್ನ ನೋಡೋದು ನಗೋದು ಇಲ್ಲ, ನೀನು ನನ್ನ ಜೊತೆ ಚೇಷ್ಟೇನೂ ಮಾಡ್ತಾ ಇಲ್ಲ. ನನಗೆ ಆ ಅಕ್ಷಯ್ ಬೇಕು. ನೀನು ಮದುವೆ ಆಗಿಲ್ಲ ಅಂದರೆ ನಿನ್ನ ಎತ್ಕೊಂಡು ಹೋಗ್ತೀನಿ ಅಂತ ನೀನು ಹೇಳ್ತಾ ಇದ್ದೆ. ಆದರೆ ನಾನು ರೆಡಿಯಾಗಿ ಅಷ್ಟೊತ್ತಿಂದ ಕಾಯ್ತಾನೇ ಇದ್ದೀನಿ. ನನ್ನ ರೂಮಿಗೆ ಬರ್ತೀಯಾ ಅಂತ ನಾನು ನೋಡಿ ಖುಷಿ ಪಡ್ತೀಯಾ ಅಂದ್ಕೊಂಡಿದ್ದೆ. ಕಾಯ್ತಾನೇ ಇದ್ದೀನಿ. ನನ್ನ ರೂಮಿಗೆ ನೀನು ಬರಲೇ ಇಲ್ಲ. ಅವತ್ತಿನ ಡೇಟ್ನ ನಾನು ಮಿಸ್ ಮಾಡಿರೋದು ವಿಷಯನ ನೀನಿನ್ನೂ ಮರ್ತೇ ಇಲ್ವಾ? ನನ್ನ ಲವ್ ಮಾಡೋದಿಲ್ವಾ ಅಂತ ಮಗು ಥರ ಕೇಳಿದ್ಲು ರಚ್ಚು. ಈ ಮಾತು ಕೇಳಿದ ಅಕ್ಷಯ್ ಅವಳನ್ನೇ ನೋಡ್ತಾ ನನ್ನ ಯೋಚನೆ ಮಾಡಿದ್ದು, ಅದ್ಯಾರವತ್ತು ನಿನ್ನ ಜೊತೆ ಕಾರಲ್ಲಿ ಇದ್ದವನು ನನ್ನ ಹತ್ರ ಇಲ್ಲದೆ ಇರೋದು ಅವನ ಹತ್ರ ಏನಿತ್ತು ಅಂತ ಕೇಳಿಬಿಡ್ಬೇಕು ಅಂದ್ಕೊಂಡ. ಅಷ್ಟೊತ್ತಿನ ಡೋರ್ ಯಾರೋ ತೆಗೆದ್ರು. ಸದ್ದಾಯಿತು. ಅಕ್ಷಯ್ ಅವನ ಯೋಚನೆಯಿಂದ ಹೊರಗೆ ಬಂದು ರಚ್ಚು ಮುಖಾನೇ ನೋಡ್ತಾ ಹೇಳ್ದ, 3 ದಿನದ ಜೀವನ ಅಂದಮೇಲೆ ಏನೇನೋ ಚೇಂಜಸ್ ಆಗ್ತಾನೆ ಇರುತ್ತೆ. ಅದಕ್ಕೆಲ್ಲ ಟೆನ್ಷನ್ ಮಾಡ್ಕೊತಾ ಇದ್ರೆ ಆಗುತ್ತಾ? ಹಾಗೆ ನನ್ನ ನೋಡು, ಲೈಫ್ ಅಂದಮೇಲೆ ವೆರಿವೇಷನ್ ಆಗ್ತಾನೆ ಇರುತ್ತೆ. ಇಷ್ಟು ಮಾತ್ರ ಅರ್ಥ ಮಾಡ್ಕೊ. ಐ ಲವ್ ಯು ರಚ್ಚು. ರಚ್ಚುಗೆ ಖುಷಿ ಆಯಿತು. ಅಷ್ಟರಲ್ಲಿ ಬಾಗಿಲು ತಗೊಂಡು ಸಿಹಿ ಒಳಗೆ ಬಂದ್ಲು. ಸ್ಟೇಜ್ ಮೇಲೆ ನಿನಗೋಸ್ಕರ ಎಲ್ಲರೂ ಕಾಯ್ತಾ ನಿಂತಿದ್ದಾರೆ. ನೀನು ನೋಡಿದ್ರೆ ಇಲ್ಲಿ ಏನು ಮಾಡ್ತಾ ಇದ್ದೀಯಾ ಅಂತ ಹೇಳಿದಾಗ ರಚ್ಚು ಅಲ್ಲಿಂದ ಹೊರಗಡೆ ಹೊರಟ್ಲು. ಕನ್ನಡಿಯಲ್ಲಿ ಸಿಹಿನ ನೋಡ್ತಾ ಅಕ್ಷಯ್ ಹೇಳ್ದ, ನಿನ್ಗಿದೆಲ್ಲ ಅರ್ಥ ಆಗೋಲ್ಲ ಸಿಹಿ. ನನಗೆ ನನ್ನದೇ ಆದ ಒಂದು ಸ್ಟೈಲ್ ಇದೆ. ನಾನು ಅದೇ ಥರನೇ ಯೋಚನೆ ಮಾಡ್ತೀನಿ. ಅವಳ ಜೊತೆಗೆ ಎಂಗೇಜ್ಮೆಂಟ್ ಮದುವೆ ಏನು ಕ್ಯಾನ್ಸಲ್ ಮಾಡ್ಕೊಳ್ಳಲ್ಲ. ನನಗೇನು ಲಾಭ ಇಲ್ಲ. ಅವಳು ಮಾಡಿದ್ದು ಮೋಸಕ್ಕೆ ಹೇಗೆ ಸೇಟ್ ತೀರ್ಸ್ಕೊತೀನಿ ಅಂತ ನೋಡ್ತಾ ಇರು. ಆಮೇಲೆ ಅವಳನ್ನು ನನ್ನ ಮನಸ್ಸಿಗೆ ತೃಪ್ತಿ ಆಗುವಷ್ಟು ಟಾರ್ಚರ್ನ ಕೊಡ್ತೀನಿ. ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ಅಕ್ಷಯ್ ಮಾತು ಕೇಳಿ ಸಿಹಿಗೆ ಸಂತೋಷ ಆಯಿತು. ಹಾಲು ಕುಡಿದಷ್ಟು ಸಂತೋಷ ಆಗಿತ್ತು. ಇನ್ನು ಕನ್ಫ್ಯೂಸ್ ಆದ್ಲು. ಅಕ್ಷಯ್ ಖುಷಿಯಾಗಿದ್ದಾನೋ ಬೇಜಾರಾಗಿದ್ದಾನೋ ಏನೂ ಅರ್ಥನೇ ಆಗ್ತಿಲ್ಲ.
ಇನ್ನು ಸ್ವಲ್ಪ ಹೊತ್ತಿಗೆ ಅಕ್ಷಯ್ ರಚ್ಚು ಎಂಗೇಜ್ಮೆಂಟ್ ಆಗಿಬಿಡುತ್ತೆ, ಆಮೇಲಿಂದ ಗೊತ್ತಾಗುತ್ತೆ ಅಂತ ಅಂದ್ಕೊಂಡ್ಳು. ಅದೇ ಕನ್ಫ್ಯೂಸಲ್ಲಿ ಸಿಹಿ ಅಲ್ಲಿಂದ ಹೊರಗೆ ಬಂದಳು. ಈ ಕಡೆ ನೀಟಾಗಿ ರೆಡಿಯಾಗಿ ಅಕ್ಷಯ್ ಸ್ಟೇಜ್ ಮೇಲೆ ಬಂದ. ಇವರಿಬ್ಬರು ಎಂಗೇಜ್ಮೆಂಟ್ ಪಾರ್ಟಿಗೆ ಊರಿನ ಬಿಸ್ನೆಸ್ ಮ್ಯಾನ್ಗಳು, ಹಿರಿಯ ವ್ಯಕ್ತಿಗಳು ಮತ್ತು ಪೊಲಿಟಿಷಿಯನ್ ಎಲ್ಲರೂ ಬಂದಿದ್ದರು. ಆ ಪಾರ್ಟಿಯಲ್ಲಿ ಅವನೂ ಇದ್ದ. ಅವನು ಅಂದರೆ ಯಾರು ಅಂದ್ಕೊಂಡ್ರಾ? ಅವತ್ತು ರಚ್ಚು ಜೊತೆಗೆ ಕಾರಲ್ಲಿ ಇದ್ದ ಹುಡುಗ, ಅವನೇ ಹಾಸ್ಪಿಟಲ್ಗೆ ಸೇರಿಸಿ ಪ್ರಾಣ ಉಳಿಸಿದ್ಲಲ್ವಾ, ಆ ಹುಡುಗ ಕೂಡ ಅಲ್ಲಿಗೆ ಬಂದಿದ್ದ. ಆ ವಿಷಯ ರಚ್ಚುಗೆ ಗೊತ್ತಿರಲಿಲ್ಲ. ಅವನ ಹೆಸರು ರಾಜ್ವೀರ್ ಸಿಂಗ್. ದೇಶಗಳಲ್ಲೆಲ್ಲ ದೊಡ್ಡ ಬಿಸ್ನೆಸ್ ಅನ್ನು ಲೀಡ್ ಮಾಡ್ತಿರುವಂತಹ ಒಬ್ಬ ಶ್ರೀಮಂತ ಬಿಸ್ನೆಸ್ ಮ್ಯಾನ್ನಲ್ಲಿ ನಂಬರ್ 1 ಬಿಸ್ನೆಸ್ ಮ್ಯಾನ್ ಆಗಿದ್ದ ಅವನು ಅಂದರೆ ಟನ್ ಸರ್ಪ್ರೈಸ್ ಡಾಟಾನ ಹಾಳು ಮಾಡಿಕೊಂಡು ದೊಡ್ಡ ರಿಸ್ಕ್ ತಗೊಂಡು. ರಚ್ಚುಗೆ ಇದು ಯಾವುದು ಗೊತ್ತೇ ಇರಲಿಲ್ಲ. ರಾಜ್ವೀರ್ ಬರೀ ಶ್ರೀಮಂತ ಅಷ್ಟೇ ಅಲ್ಲ, ನೋಡೋದಕ್ಕೂ ತುಂಬ ಹ್ಯಾಂಡ್ಸಮ್ ಆಗಿ ಇದ್ದ. ಜಿಮ್ ಮಾಡಿ ತುಂಬ ಫಿಟ್ ಆಗಿದ್ದ. ರಗಡ್ ಬಾಡಿ. ಈ ಥರ ಬಾಡಿ ಬೆಳೆಸ್ಕೊಂಡಿದ್ದು ಯಾರನ್ನೋ ಹೆದರಿಸೋಕ್ಕೆ ಅಥವಾ ಭಯಪಡಿಸೋಕ್ಕೆ ಅಲ್ಲ, ತನ್ನನ್ನು ನಂಬ್ದವ್ರನ್ನ ಜೊತೆಯಲ್ಲಿ ನಿಲ್ಲೋಕೆ, ಪ್ರೊಟೆಕ್ಷನ್ ಮಾಡೋಕೆ. ಅವನನ್ನು ನೋಡಿದರೆ ಎಂಥವ್ರಿಗಾದರೂ ಮಾತಾಡಿಸ್ಲೇಬೇಕು ಎನ್ನುವ ಒಂದು ಫೀಲಿಂಗ್ ಅಂತ ಅನಿಸ್ತಿತ್ತು. ಫಂಕ್ಷನ್ಗೆ ಬಂದಿದ್ದ ಹುಡುಗಿಯರು ಅವನನ್ನು ಕದ್ದು ಮುಚ್ಚಿ ನೋಡ್ತಾ ಇದ್ರು. ವಿಧಿಯಾಟ ಇತ್ತು ಆ ರಾಜ್ವೀರ್ ಸಿಂಗಿಗೆ. ಇವತ್ತು ಅವನು ಬಂದಿರೋದು ತನ್ನ ಜೀವ ಕಾಪಾಡಿದ್ದ ಹುಡುಗಿ ಎಂಗೇಜ್ಮೆಂಟ್ಗೆ ಅಂತ ಗೊತ್ತಿರಲಿಲ್ಲ. ಅವನು ಅಲ್ಲಿ ಬಂದಿರುವ ದೇಶದ ದೊಡ್ಡ ದೊಡ್ಡ ಹಿರಿಯ ವ್ಯಕ್ತಿಗಳ ಜೊತೆ ಮಾತಾಡ್ತಾ ಇದ್ದ. ರಾಜ್ವೀರ್ ಸಿಂಗ್ ಯಾರು ಅಂತ ಊರಲ್ಲಿರುವ ಎಲ್ಲ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ ವ್ಯಕ್ತಿಗಳಿಗೂ ಗೊತ್ತಿತ್ತು. ಅವರೆಲ್ಲ ಅವನಿಗೆ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತಾ ಇದ್ರು. ಅಂತಹ ಶ್ರೀಮಂತ ಆಗಿದ್ದರು, ತುಂಬಾ ರೆಸ್ಪೆಕ್ಟ್ ಕೊಟ್ಟು ಇದ್ರು. ಅವನು ಅಷ್ಟೊಂದು ಶ್ರೀಮಂತ ಆಗಿದ್ರು ತುಂಬಾ ಕಾಮನ್ ಮ್ಯಾನ್ ಥರ ಇದ್ದ. ಎಲ್ರಿಗೂ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತಾ ಇದ್ದ. ಹಾಯ್ ರಾಜ್ವೀರ್, ಏನಿವಾಗ ಸಖತ್ ಫಿಟ್ಟಾಗಿ ಕಾಣ್ತಾ ಇದ್ದೀರಾ? ತುಂಬಾ ಅವನಿಗೆ ವಿಶ್ ಮಾಡಿದರು. ರಾಜ್ವೀರ್ ಸಿಂಗ್ ಈಗ ಒಂದು ದೊಡ್ಡದಾಗಿ ಸ್ಟೈಲ್ ಮಾಡಿ ಎಲ್ಲ ನಿಮ್ಮ ಆಶೀರ್ವಾದ ಅಂತ ಹೇಳಿದ್ದ. ತುಂಬ ಥ್ಯಾಂಕ್ಸ್ ಅಂತ ಹೇಳ್ದ. ರಚ್ಚು ತಂದೆನೇ ಭೇಟಿ ಮಾಡಿ ನಾಯಕ್ ಸರ್ ಕಂಗ್ರ್ಯಾಚುಲೇಷನ್ ಅಂತ ಅತ್ತ ಇತ್ತ ಹೇಳಿ ಓಡಾಡ್ತಾ ಇದ್ದಾಗಲೇ ರಾಜ್ವೀರ್ ಸಿಂಗಿಗೆ ರಚ್ಚು ಕಾಣಿಸ್ಕೊಂಡಿದ್ಲು. ನನ್ನನ್ನು ಕಾಪಾಡು, ನನ್ನ ಜೀವ ಕಾಪಾಡಿದ್ರೆ ನಿನಗೆ ಏನು ಬೇಕಾದರೂ ಕೊಡ್ತೀನಿ ಅಂತ ಹೇಳಿದ್ದ. ಅಂದರೆ ಇಲ್ಲಿವರೆಗೂ ಇವಳನ್ನು ಮೀಟೇ ಆಗೋಕ್ಕಾಗಿಲ್ಲ. ಈಗ ಮೀಟ್ ಮಾಡಿದರೆ ಹೇಗಿರುತ್ತೆ? ಅಕಸ್ಮಾತ್ ನಾನು ಈಗಲೇ ಮೀಟ್ ಮಾಡಿದ್ರೆ ಥ್ಯಾಂಕ್ಸ್ ಹೇಳಿ ಈ ಮಾತು ಇಲ್ಲೇ ಮುಗ್ದೋಗುತ್ತೆ ಅಂದು. ನನ್ನ ಸ್ಟೈಲ್ ಅಲ್ಲ ಇವಳು, ನನ್ನ ಪಾಲಿಗೆ ತುಂಬಾ ಸ್ಪೆಷಲ್. ಇವಳು ಯಾರು ಅಂತ ಗೊತ್ತಿಲ್ಲ, ಇನ್ನೊಂದ್ಸಲ ಮೀಟ್ ಆಗ್ತೀನಿ. ಇವತ್ತು ಮೀಟ್ ಮಾಡಿ ಈ ರಿಲೇಷನ್ಶಿಪ್ ಒಂದೇ ಸಲ ಮುಗಿಸೋದು ನನಗೂ ಇಷ್ಟ ಇಲ್ಲ ಅಂತ ಹೇಳಿ ಏನೋ ಥಿಂಕ್ ಮಾಡ್ತಾ ಇದ್ದಾಗ ಅವನ ಮೊಬೈಲ್ ರಿಂಗ್ ಆಯಿತು. ಹಲೋ ಹೇಳಿ, ಏನಾಯಿತು ಅಂತ ಕೇಳ್ದ. ಹಲೋ, ಇಲ್ಲಿ ನೆಟ್ವರ್ಕ್ ಪ್ರಾಬ್ಲಮ್ ಇದೆ, ನೆಟ್ವರ್ಕ್ ಇರೋ ಜಾಗಕ್ಕೆ ಬರ್ತೀನಿ, ಆಮೇಲೆ ಮಾತಾಡ್ತೀನಿ ಅಂತ ವೀರ್ ಸಿಂಗ್ ನೆಟ್ವರ್ಕ್ ಇರೋ ಜಾಗಕ್ಕೆ ಬಂದು ಸ್ಟೇಜ್ ಮೇಲೆ ರಚ್ಚು ಪಕ್ಕ ಕೂತಿದ್ದ ಸಿಹಿ ಮತ್ತು ರಚ್ಚು ಜೊತೆಗೆ ಏನೋ ಮಾತಾಡ್ತಾ ಇದ್ರು. ಹಾಗೆ ಮಾತಾಡ್ತಾ ಸಿಹಿ ರಚ್ಚು ಹತ್ರ ಕೊಡಗುವಲ್ಲಿ ಆಗಿರೋ ವಿಷಯದ ಬಗ್ಗೆ ಕೇಳಿದ್ಲು. ತಕ್ಷಣ ರಚ್ಚು ಮುಖದಲ್ಲಿರುವ ಎಕ್ಸ್ಪ್ರೆಷನ್ ಡಲ್ ಆಯಿತು. ಅವಳು ತಕ್ಷಣವೇ ತನ್ನ ಎಮೋಷನಲ್ ನೆಟ್ ಮಾಡಿಕೊಂಡು ಅವಳು ಯಾಕೆ ಈ ರೀತಿ ಮಾತಾಡಿದ್ಲು ಅಂತ ಸಿಹಿಗೆ ಅರ್ಥ ಆಯಿತು. ಅಲ್ಲಿಂದ ಪುಟ್ಟ ಮಗು ರಚ್ಚು ಡ್ರೆಸ್ ಎಳೆದ್ರಿಂದ ಅವಳು ಲೆಹೆಂಗಾ ಹಾಕಿ ನೆರಿಗೆ ಸ್ವಲ್ಪ ಮೇಲೆ ಕೆಳಗೆ ಆಯಿತು. ಡ್ರೆಸ್ ಚೇಂಜ್ ಮಾಡಿ ಬಂದರೆ ಆಯಿತು ಅಂತ ರಚ್ಚುಗೆ ಬೇರೆ ರೂಮಿಗೆ ಹೋಗೋಣ ಎಂದು ಹೇಳಿದ್ಲು. ನಡಿ ಅಂದ್ಲು. ಅವರಿಬ್ಬರು ಗ್ಯಾಲರಿ ಕಡೆಗೆ ಹೊರಟರು. ಅಲ್ಲೇ ನಾಯಕ್ ಫ್ಯಾಮಿಲಿಯವರು ರೂಮ್ ಬುಕ್. ಸಿಹಿ ಯಾವ ರೂಮ್ ಖಾಲಿ ಇದೆ ಅಂತ ನೋಡ್ತಾ ಇದ್ಲು. ರಚ್ಚು ಅವಳು ಹಿಂದೆ ಹಿಂದೆ ಹೋಗ್ತಿದ್ಲು. ಅಲ್ಲೊಂದು ಆ ಹುಡುಗ ಬೇರೆ ಯಾರೂ ಅಲ್ಲ, ರಾಜ್ವೀರ್ ಸಿಂಗ್ ಆಗಿದ್ದ. ಫೋನ್ನಲ್ಲಿ ಮಾತಾಡ್ತಾ ಗ್ಯಾಲರಿಗೆ ಬಂದಿದ್ದ ರಾಜ್ವೀರ್. ಟಾಯ್ಲೆಟ್ಗೆ ಹೋಗಿದ್ರು. ಇದೆ ಅಂತ ಗೊತ್ತಾದ ತಕ್ಷಣ ಸಿಹಿಗೆ ಒಂದು ಖತರ್ನಾಕ್ ಐಡಿಯಾ ಬಂತು. ಅವಳು ರಚ್ಚುನ ಕರೆದ್ಲು. ರಚ್ಚು, ಈ ರೂಮ್ ಖಾಲಿ ಇದೆ, ಇಲ್ಲಿ ನೀನು ಡ್ರೆಸ್ ಚೇಂಜ್ ಮಾಡು ಅಂತ ಹೇಳಿದ್ಲು. ಅಂದ್ಲು ಸಿಹಿ. ಅವನು ರಾಜ್ವೀರ್ ಅಂತ ಗೊತ್ತಿರಲಿಲ್ಲ. ಅದೇ ಹುಡುಗ ರಚ್ಚು ಜೊತೆ ಕಾರಲ್ಲಿ ಇದ್ದ ಅನ್ನೋದು ಕೂಡ ಗೊತ್ತಿರಲಿಲ್ಲ. ಅದೆಲ್ಲ ವಿಧಿಯಾಟ ಅಷ್ಟೆ. ಎಂತಹ ವಿಧಿ ನೋಡಿ, ಅವತ್ತು ಕೊಡಗು ಅಲ್ಲಿ ಇವರು ಭೇಟಿಯಾಗಿದ್ದು, ಇವತ್ತು ಮತ್ತೆ 5 ಸ್ಟಾರ್ ಹೋಟೆಲಲ್ಲಿ ಹೀಗೆ ಅಚಾನಕ್ಕಾಗಿ. ಇವತ್ತು ಸಿಹಿ ರಾಜ್ವೀರ್ ನೋಡಿದ್ದು ರಚ್ಚನ
ರೂಮಿಗೆ ಕಳಿಸಿದ್ದು ಎಲ್ಲ ಅಚಾನಕ್ ಆಗಿತ್ತು. ಇವರಿಬ್ರು ಜೀವನದಲ್ಲಿ ವಿಧಿ ಆಟ ಬೇರೆನೇ ಇತ್ತು. ರಚ್ಚು ರೂಮಿಗೆ ಕಳಿಸಿದ್ಲು. ಎಲ್ಲ ಅಚಾನಕ್ಕಾಗೇ ಆಗಿತ್ತು. ಇವರಿಬ್ಬರ ಜೀವನದಲ್ಲಿ ವಿಧಿ ಅದೆಷ್ಟು ಆಟ ಆಡ್ತಾನೋ ಆಡಲಿ. ರಚ್ಚು ರೂಮ್ ಒಳಗೆ ಹೋಗಿ ಡೋರ್ ಲಾಕ್ ಮಾಡಿ ತಕ್ಷಣ ಸಿಹಿ ಅಕ್ಷಯ್ಗೆ ಕಾಲ್ ಮಾಡಿದ್ಲು. ಅಕ್ಷಯ್, ನಾನು ಆಗಲೇ ಹೇಳಿಲ್ವಾ ರಚ್ಚು ನಿನಗೆ ಸೆಟ್ ಆಗಲ್ಲ ಅಂತ. ನೋಡು, ಇವತ್ತು ಅವಳು ಎಂಗೇಜ್ಮೆಂಟ್ ಇದೆ, ಆದರೂ ಅವಳು ಅವನ ಲವ್ವರ್ನ ಮೀಟ್ ಮಾಡೋಕೆ ಅಂತಾನೆ ಆ ರೂಮಿಗೆ ಬಂದಿದ್ದಾಳೆ ಅಂತ ಹೇಳಿದ್ಲು. ನಿಂಗೆ ನನ್ನ ಮಾತಿನ ಮೇಲೆ ನಂಬಿಕೆನೇ ಇಲ್ಲ, ಈಗಲೇ ಇಲ್ಲಿಗೆ ಬಾ ಅಂತ ಹೇಳಿ ಸಿಹಿ ಕಾಲ್ನ ಕಟ್ ಮಾಡಿದ್ಲು. ಸಿಹಿ ಮತ್ತು ಅಕ್ಷಯ್ ಗ್ಯಾಲರಿಗೆ ಕರೆದಿದ್ದಾಗ ಅಲ್ಲಿಗೆ ಅವನು ಓಡೋಡಿ ಬಂದ. ಅವನಿಗೋಸ್ಕರನೇ ಕಾಯ್ತಾ ನಿಂತಿದ್ರು. ಇತ್ತ ರಚ್ಚು ರೂಮಿನಿಂದ ಡ್ರೆಸ್ ಚೇಂಜ್ ಮಾಡಿ ಹೊರಗಡೆ